ನಾವು ಒಬ್ಬ ಕೆ ಎಸ್ ಅಧಿಕಾರಿ ದಲಿತರು ಅವ್ರ ಮನೆಗೆ ಹೋದೋ ಪಂಚಮ ಪತ್ರಿಕೆಗೆ ಚಂದ ತಗೊಳ್ಳಿ ಅಂತೇಳಿ ಆ ಮನುಷ್ಯ ಏನು ಹೇಳ್ದ ಅಂತಂದರೆ ಅವರು ಮತ್ತು ಹೆಬ್ಬಾಲೆ ಲಿಂಗರಾಜ್ ಇಬ್ಬರು ಹೋಗಿರ್ತಾರೆ. ಆ ಮನುಷ್ಯ ಏನು ಹೇಳ್ತಾನೆ ಇವರಿಗೆ ಅಂತಂದರೆ, ನೋಡಿ ಚಂದ ಬೇಕಾದ್ರೆ ಕೊಟ್ಬಿಡ್ತೀನಿ, ಪತ್ರಿಕೆ ನಮ್ಮ ಮನೆಗೆ ಬರಬಾರ್ದು. ಅಂದರೆ ಪತ್ರಿಕೆ ಮನೆಗೆ ಹೋದರೆ ಆತ ದಲಿತ ಅಂಥೇಳಿ ಅಲ್ಲಿ ಸುತ್ತಮುತ್ತ ಇರುವಂಥವ್ರಿಗೆಲ್ಲ ಗೊತ್ತಾಗ್ಬಿಡುತ್ತಲ್ಲ ಅನ್ನೋ ಕಾರಣಕ್ಕೋಸ್ಕರ ಪತ್ರಿಕೆ ಬರೋದು ಬೇಡ. ಆತ್ಮೀಯ ಬಂಧುಗಳೇ ಹಾಗೂ ಗುರುಗಳಾದ ಬರಗೂರು ಸೇರಿದಂತೆ ಎಲ್ಲ ಹಿರಿಯರೇ, ಇವತ್ತು ಒಂದು ನಮ್ಮಂಥವರ ಬದುಕಿನಲ್ಲಿ ಭಾಳ ವಿಶೇಷವಾದಂಥ ಕೆಲಸ. ಯಾಕೆ ಅಂತಂದರೆ, ಪಂಚಮ ಪತ್ರಿಕೆ ಒಂದು ಕಾಲದಲ್ಲಿ ಈ ಕನ್ನಡದ ನೆಲದಲ್ಲಿ ಸೃಷ್ಟಿಸಿದ್ದಂಥ ಒಂದು ಬಹುದೊಡ್ಡ ರೋಮಾಂಚನ ಅನ್ನೋದಕ್ಕಿಂತ ಸಂಕಟ ಇದೆ, ಅದರೊಳಗೆ ದುಃಖ ಇದೆ, ಅವಮಾನ ಇದೆ, ನೋವಿದೆ. ಇವೆಲ್ಲವೂ ಕೂಡ ಆ ಕಾಲದಲ್ಲಿ ಜನರ ಸಂಕಟದ ಪರವಾಗಿ ಬಂದಂಥ ಒಂದು ಪತ್ರಿಕೆ ಅದು. ಆ ಪತ್ರಿಕೆ ತರೋದು ಕೂಡ ಅಷ್ಟೇ ಪರಿಶ್ರಮದ ಕೆಲಸ. ರಾಕಿ ಅವ್ರ ಹತ್ರ ಕೂತ್ಕೊಂಡು ಮಾತಾಡ್ತಾ ಇರಬೇಕಾದ್ರೆ ಅವೆಲ್ಲ ಹೇಳ್ತಾ ಹೋಗೋರು, ಎಷ್ಟು ಕಷ್ಟ ಆಗ್ತಾ ಇತ್ತು ಆ ಪತ್ರಿಕೆ ತರಬೇಕಾದ್ರೆ, ಪ್ರತಿ ಸಲ ಅದರ ಮುದ್ರಣಕ್ಕೆ ಹೇಗೆ ಒದ್ದಾಡ್ತಾ ಇದ್ವಿ, ಎಷ್ಟೊಂದು ಜನ ಸಹಾಯ ಮಾಡಿದರು, ಯಾವ್ಯಾವ ರೀತಿಯಲ್ಲಿ ಸಹಾಯ ಮಾಡಿದರು ಅಂಥೇಳಿ. ತುಂಬ ಜನ ನನಗೆ 3-4 ದಿವಸದಿಂದ ಫೋನ್ ಮಾಡ್ತಾ ಇದ್ದಾರೆ. ಅವರೆಲ್ಲರೂ ಹೇಳ್ತಾರೆ ಈ ಥರ ಆಯಿತು ಅಂತ ಹೇಳಿ. ಉದಾಹರಣೆಗೆ ನಿನ್ನೆ ಲಕ್ಷ್ಮಣ್ ಹೊಸಕೋಟೆ ಫೋನ್ ಮಾಡಿದರು. ಅವ್ರು ಹೇಳಿದ್ರು, ನಾವು ಒಬ್ಬ ಕೆ ಎಸ್ ಅಧಿಕಾರಿ ದಲಿತರು ಅವ್ರ ಮನೆಗೆ ಹೋದೋ ಪಂಚಮ ಪತ್ರಿಕೆಗೆ ಚಂದ ತಗೊಳ್ಳಿ ಅಂತೇಳಿ. ಆ ಮನುಷ್ಯ ಏನು ಹೇಳ್ದ ಅಂತಂದರೆ, ಅವರು ಮತ್ತು ಹೆಬ್ಬಾಲೆ ಲಿಂಗರಾಜ್ ಇಬ್ಬರು ಹೋಗಿರ್ತಾರೆ. ಆ ಮನುಷ್ಯ ಏನು ಹೇಳ್ತಾನೆ ಇವರಿಗೆ ಅಂತಂದರೆ, ನೋಡಿ ಚಂದ ಬೇಕಾದ್ರೆ ಕೊಟ್ಬಿಡ್ತೀನಿ, ಪತ್ರಿಕೆ ನಮ್ಮ ಮನೆಗೆ ಬರಬಾರ್ದು. ಅಂದರೆ ಪತ್ರಿಕೆ ಮನೆಗೆ ಹೋದರೆ ಆತ ದಲಿತ ಅಂಥೇಳಿ ಅಲ್ಲಿ ಸುತ್ತಮುತ್ತ ಇರುವಂಥವ್ರಿಗೆಲ್ಲ ಗೊತ್ತಾಗ್ಬಿಡುತ್ತಲ್ಲ ಅನ್ನೋ ಕಾರಣಕ್ಕೋಸ್ಕರ ಪತ್ರಿಕೆ ಬರೋದು ಬೇಡ. ಆವಾಗ ಇವರೇನು ಮಾಡ್ತಾರೆ, ನೀನು ಒಬ್ಬ ಆತ್ಮಾಭಿಮಾನ ಇಲ್ಲದ ವ್ಯಕ್ತಿ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನದ ಬಲದಿಂದ ಇಂಥ ಒಂದು ಹುದ್ದೆಗೆ ಬಂದಿದೆಯಾ, ಅದು ನಿನಗೆ ನೆನಪೇ ಇಲ್ಲ, ನಿನ್ನಂಥವನ ಹತ್ರ ಚಂದನೂ ತಗೊಳ್ಳಲ್ಲ, ಪತ್ರಿಕೆನೂ ಕಳಿಸಲ್ಲ ಅಂತ ತಿರಸ್ಕರಿಸಿ ಭಾಳ ಸ್ವಾಭಿಮಾನಿಗಳಾಗಿ ಬರ್ತಾರೆ. ಆಮೇಲೆ ರವಿ ಹೇಳ್ತಾಯಿದ್ರು, ಅವರೇ ಪ್ರಸ್ತಾಪ ಮಾಡಿ ನಮ್ಮ ರವಿ ಬಾಗಿ, ಏನು ಅಂತಂದರೆ, ಒಂದು ಸರಿ ಪಂಚಮ ಪತ್ರಿಕೆ ಮುದ್ರಣಾಲಯಕ್ಕೆ ಹೋಗುತ್ತೆ, ಮುದ್ರಣ ಆಗುತ್ತೆ. ಆದರೆ ಆ ಪತ್ರಿಕೆಯ ಪ್ರತಿಗಳನ್ನು ತರೋದಕ್ಕೆ ಹೋದಾಗ ಮುದ್ರಣಾಲಯದವ್ರು ಕೊಡೋದಿಲ್ಲ, ನೀವು ದುಡ್ಡು ಕೊಟ್ಬಿಟ್ಟು ತಗೊಂಡೋಗಿ. ಆಗ ಕೋಲಾರ ಜಿಲ್ಲೆಯ ಕೆಲವು ಕಾರ್ಯಕರ್ತರು ಒಂದು ರಾಗಿ ಹೊಲದಲ್ಲಿ ಕೂಲಿ ಮಾಡಿ ರಾಗಿ ಕೊಯ್ದು ಅವರಿಗೆ ಬಂದಂಥ ಕೂಲಿ ಹಣವನ್ನು ಆ ಮುದ್ರಣಾಲಯಕ್ಕೆ ಕೊಟ್ಟು ಪತ್ರಿಕೆಯನ್ನು ಬಿಡಿಸ್ಕೊಂಬರ್ತಾರೆ. ಸಿ ಮರಿಯಪ್ಪ ಇದ್ದಾರೆ. ಸೊ ಇದೆಲ್ಲ ಯಾಕೆ ಅಂತಂದರೆ, ಒಂದು ಪತ್ರಿಕೆ ಹೇಗೆಲ್ಲ ಸೃಷ್ಟಿಯಾಗಿತ್ತು, ಏನೆಲ್ಲ ವಾತಾವರಣವನ್ನು ನಿರ್ಮಾಣ ಮಾಡಿತ್ತು ಅಂಥೇಳಿ ಇದ್ರ ಮೂಲಕ ನಮಗೆ ಗೊತ್ತಾಗುತ್ತೆ. ಈ ಪಂಚಮದ ಪ್ರತಿಗಳನ್ನು ಒಳಗಡೆ ನೀವು ನೋಡಬೇಕು, ಎಂಥ ನೋವಿನ ಕಥೆಗಳಿದ್ದಾವೆ. ಯಾರೋ ಒಬ್ಬ ವೇಶ್ಯೆ, ಅವಳ ಬದುಕಿನೊಳಗಡೆ ಏನು ಸಂಕಟ ಇತ್ತು ಅನ್ನೋಂಥದ್ದನ್ನು ಹೇಳ್ಕೊಂಡ್ರನ್ನ ಈ ಪತ್ರಿಕೆ ಒಳಗೆ ದಾಖಲಿಸಲಾಗಿದೆ. ಒಬ್ಬ ಹೆಣ್ಣುಮಗಳು, ಎಂಥ ನೋವಿನ ಸಂಗತಿ ಇದು. ಇಂಥವೆಲ್ಲ ನೋಡಿದಾಗ ಗೊತ್ತಾಗುತ್ತೆ, ನಾವು ಕಳೆದ ಒಂದು 20 ವರ್ಷದಿಂದ ಅಲ್ಪ ಸ್ವಲ್ಪ ನೆಮ್ಮದಿಯಾಗಿದ್ದೀವಿ, ಒಂದು ಬಿಳೆ ಬಟ್ಟೆ ಹಾಕೊಂಡೆಲ್ಲ ಓಡಾಡ್ತಾ ಇದ್ದೀವಿ. ಆದರೆ 40 ವರ್ಷದಿಂದ 50 ವರ್ಷದಿಂದ 60 ವರ್ಷದಿಂದ ಹಳ್ಳಿಗಳಲ್ಲಿದ್ದಂಥ ದಲಿತ ಸಮೂಹ ಇರ್ಬೋದು, ಶೂದ್ರ ಸಮೂಹವು, ಶೂದ್ರರಿಗೂ ದಲಿತರಿಗೂ ಇರೋ ವ್ಯತ್ಯಾಸ ಏನು ಅಂದರೆ, ಇವರಿಗೆ ಸಾಮಾಜಿಕ ಅವಮಾನಗಳಿದ್ದೋ, ಆದರೆ ಶೂದ್ರರಿಗೆ ಸಾಮಾಜಿಕ ಅವಮಾನಗಳಿರಲಿಲ್ಲ, ಬಟ್ ಹಸಿವು ಅವೆಲ್ಲ ಒಂದೇ ಥರ ಇದ್ದೋ. ಎಲ್ಲ ಸಮುದಾಯಗಳಲ್ಲೂ ಬಡವರು ಇದ್ದೇ ಇದ್ದರು, ಅವಾಗಲೂ ಸಂಕಟ ಪಡ್ತಾಯಿದ್ರು. ಅವರು ದುಡಿಮೆ ಆಗ್ತಾ ಇರಲಿಲ್ಲ, ಏನು ಕೆಲಸ ಮಾಡಿದ್ರು ಅದಕ್ಕೆ ತಕ್ಕನಾದ ಕೂಲಿ ಸಿಗ್ತಾ ಇರಲಿಲ್ಲ ಎಲ್ಲ ಜಾತಿಯವ್ರಿಗೂ, ತಳ ಸಮುದಾಯದವರಿಗೆ. ಆದರೆ ದಲಿತರಿಗೆ ಇನ್ನೊಂದು ದೊಡ್ಡ ಸಂಕಟ ಯಾವುದು ಅಂದರೆ ಸಾಮಾಜಿಕ ಅಸಮಾನತೆ. ಈಗ ಒಕ್ಕಲಿಗರು, ಲಿಂಗಾಯತರು, ಕುರುಬರು, ಈ ಥರದ ಸ್ಪೃಶ್ಯ ಶೂದ್ರರು ಯಾರಿದ್ದೋ ನಮಗೆ ಆ ಅವಮಾನ ಆಗ್ತಾ ಇರಲಿಲ್ಲ. ಆಮೇಲೆ ದಲಿತರನ್ನ ನೋಯಿಸೋದಕ್ಕೆ ನಮಗೊಂದು ವಿಶೇಷವಾದ ಶಕ್ತಿಯನ್ನು ಆ ಮೂಲಕ ಚಾತುರ್ವರ್ಣ್ಯದ ಮೂಲಕ ತುಂಬಿದ್ರು ಅಂತ ಕಾಣುತ್ತೆ. ಅದ್ರ ಮೂಲಕ ನಮ್ಮ ಪೂರ್ವಿಕರು ಬಹಳ ಅನ್ಯಾಯಗಳನ್ನು ದಲಿತ ಸಮೂಹದ ಮೇಲೆ ಮಾಡಿರೋದನ್ನು ನಾವು ನೆನಪು ಮಾಡ್ಕೋಬೇಕು. ಈ ಥರದ ಕೆಲಸಗಳನ್ನು ನಮ್ಮಂಥವ್ರು ಯಾಕೆ ಮಾಡಬೇಕಾಗಿದೆ ಅಂತಂದರೆ, ಆ ಪಾಪ ಪ್ರಜ್ಞೆಯಿಂದ ಹೊರಗಡೆ ಬರಬೇಕು. ಆ ಪಾಪ ಪ್ರಜ್ಞೆಯನ್ನು ಕಳ್ಕೊಳ್ಳೋದು ಕ್ರಿಯೆಗಳ ಮೂಲಕ, ಮಾತಿನ ಮೂಲಕ ಅಲ್ಲ, ಕೆಲಸಗಳ ಮೂಲಕ. ನಾವು ಮಾಡೋ ಕೆಲಸಗಳ ಮೂಲಕವೇ
ನಾವು ಆ ಪಾಪ ಪ್ರಜ್ಞೆಯನ್ನು ಕಳ್ಕೋಬೇಕಾಗುತ್ತೆ ಮತ್ತು ದಲಿತ ಜನಾಂಗದ ಪರಂಪರಾಗತವಾಗಿ ಆ ಪೀಳಿಗೆಯಿಂದ ಪೀಳಿಗೆ ಪೂರ್ವಿಕರು ಅವರೆಲ್ಲರ ಕ್ಷಮೆಯನ್ನು ಕೂಡ ನಾವು ಆ ಮೂಲಕ ಕೇಳಬೇಕಾಗುತ್ತೆ. ಅದಕ್ಕಾಗಿ ಈ ಥರದ ಕೆಲಸಗಳು ನನಗೆ ಭಾಳ ಇಷ್ಟವಾಗಿರುವಂಥ ಕೆಲಸಗಳು. ಅರವಿಂದ್ ಮಾಲ್ಗತ್ತಿಯವರು, ನಮ್ಮ ಕರಿಯಪ್ಪನವ್ರು ಹೇಳಿದರು, ಅರವಿಂದ್ ಮಾಲ್ಗತ್ತಿಯವರು ಅಧ್ಯಕ್ಷರಾಗಿದ್ದಾಗ ಈ ಯೋಜನೆಯನ್ನು ರೂಪಿಸಿ ಆಮೇಲೆ ಅವರು ಭಾಳ ದಿನಗಳ ಕಾಲ ಅಧ್ಯಕ್ಷರಾಗಿ ಉಳಿಲಿಲ್ಲ, ಹೊರಟೋದ್ರು. ಆಮೇಲೆ ಇನ್ನೊಂದು ಸರ್ಕಾರ ಬಂತು, ಮತ್ತೊಬ್ಬರು ಅಧ್ಯಕ್ಷರು ಬಂದರು. ಆ ಕಾಲದಲ್ಲೂ ಅದೇನು ಅಷ್ಟು ತೀವ್ರವಾಗಿ ಆ ಕೆಲಸ ಕೈಗೂಡಲಿಲ್ಲ. ಆಗ ನಾವು ನಮ್ಮ ಹೊಸ ಸಮಿತಿ ಬಂದ ಮೇಲೆ ಕರಿಯಪ್ಪ ಅವರು ಇದನ್ನು ನನ್ನ ಗಮನಕ್ಕೆ ತಂದರು. ನೋಡಿ ಸರ್, ಹಿಂಗೆ ಪಂಚಮ ಯೋಜನೆ ಇದೆ, ಯಾವ್ಯಾವುದಿದೆ ಹಿಂದಿಂದೆಲ್ಲ ಕೊಡಿ ಅಂತ ಕೇಳಿದೆ ನಾನು. ಅದರೊಳಗೆ ಅರವಿಂದ್ ಮಾಲ್ಗತ್ತಿಯವ್ರದ್ದೇ 3 ಯೋಜನೆಗಳಿದ್ದವು. ಒಂದು ಚಕೋರ, ಅದಂತೂ ಇವತ್ತು ಇಡೀ ಕರ್ನಾಟಕದಾದ್ಯಂತ ಅತ್ಯಂತ ಜನಪ್ರಿಯವಾಗಿ ಪ್ರತಿಯೊಂದು ಜಿಲ್ಲೆ ಒಳಗೂ ಕೂಡ ತಿಂಗಳಲ್ಲಿ ಒಂದು ಕಾರ್ಯಕ್ರಮ, ಒಂದು ಉಪನ್ಯಾಸ ಏರ್ಪಾಡಾಗ್ತದೆ ಅತ್ಯಂತ ಕಡಿಮೆ ಹಣದಲ್ಲಿ. ಕೇವಲ 5,000 ರೂಪಾಯಿ ಒಳಗೆ ನಾವು ಅಕಾಡೆಮಿ ಒಂದು ಕಾರ್ಯಕ್ರಮ ಅದಕ್ಕೆ ಕಾರಣ ಯಾರು ಅಂದರೆ ನಮ್ಮ 18 ಜನ ಸದಸ್ಯರು. ಈ 18 ಜನ ಸದಸ್ಯರು ಕೂಡ ಒಬ್ಬೊಬ್ಬರು 2 ಜಿಲ್ಲೆಗಳನ್ನು ಉಸ್ತುವಾರಿ ತಗೊಂಡು ತಮ್ಮ ಜಿಲ್ಲೆಗಳಲ್ಲಿ ಅವರು ಆ ಕೆಲಸವನ್ನು ಮಾಡ್ತಾ ತುಂಬ ಅತ್ಯುತ್ತಮವಾದ ಉಪನ್ಯಾಸಗಳನ್ನು ಏರ್ಪಾಡು ಮಾಡ್ತಾ ಇದ್ದಾರೆ. ಅದರಲ್ಲಿ ಲಂಕೇಶ್ ಬಗ್ಗೆ ಮಾಡಿದ ಉಪನ್ಯಾಸವನ್ನು ನಮ್ಮ ಇಲ್ಲಿ ಸಿದ್ದರಾಮ್ ಅನ್ಕಲ್ ಅವರು ಈಗಾಗಲೇ ಅದನ್ನು ಸಂಗ್ರಹಿಸಿ ಪುಸ್ತಕ ರೂಪದಲ್ಲಿ ತರೋ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಬಾನು ಮಸ್ತಾಕ್ ಬಗ್ಗೆ ಒಂದು ಪುಸ್ತಕ ಬರ್ತಾ ಇದೆ. ಒಂದು ಇಡೀ ತಿಂಗಳು ಬಾನು ಮಸ್ತಾಕ್ ಬಗ್ಗೆನೇ ಕರ್ನಾಟಕದ ಎಲ್ಲ ಜಿಲ್ಲೆಗಳಲ್ಲೂ ಆಗಿತ್ತು. ಅದನ್ನು ನಮ್ಮ ಮೈತ್ರೇಣಿ ಅವರು ಅದನ್ನು ಸಂಗ್ರಹಿಸಿ ಕೊಡ್ತಾ ಇದ್ದಾರೆ. ಹಾಗೆ ಬೇರೆ ಬೇರೆ ಸದಸ್ಯರು ಒಂದೊಂದು ಉಪನ್ಯಾಸದ ಇದನ್ನು ನಮ್ಮ ಎಲ್ಲ 18 ಜನ ಸದಸ್ಯರು ಕೂಡ ಒಬ್ಬರು ಇಲ್ಲ. ಈಗ ಚಂದ್ರಕಲಾ ಬಿದಿರಿ ಅವರು ನಮ್ಮನ್ನು ಅಗಲಿ ಹೋದರು ಕಳೆದ 15-20 ದಿವಸದಿಂದ. ಇನ್ನು ಉಳಿದಂತೆ ಅವರು ಕೂಡ ತುಂಬ ಕೆಲಸ ಮಾಡಿದರು. ಉಳಿದಂತೆ ಎಲ್ಲ ಸದಸ್ಯರು ಕೂಡ ಅವರವ್ರದೇ ರೀತಿ ಒಳಗಡೆ ಕಾರ್ಯಕ್ರಮಗಳನ್ನು ರೂಪಿಸ್ತಾ ಇದ್ದಾರೆ. ಇದು ಅಕಾಡೆಮಿಗೆ ಸಿಕ್ಕಿರುವಂಥ ಭಾಳ ದೊಡ್ಡ ಬೆಂಬಲ ಮತ್ತು ಅಕಾಡೆಮಿ ವ್ಯಾಪಕವಾಗಿ ತನ್ನ ಚಟುವಟಿಕೆಗಳನ್ನು ವಿಸ್ತಾರ ಮಾಡೋದಕ್ಕೆ ಇದೊಂದು ದೊಡ್ಡ ಶಕ್ತಿಯನ್ನು ಕೊಟ್ಟಿದೆ ಅಂಥೇಳಿ ನಾನು ಭಾವಿಸ್ತಾ ಇದ್ದೀನಿ. ಆಗ ಕೇಳಿದೆ ರಿಜಿಸ್ಟ್ರಾರ್ ಅವ್ರನ್ನ, ಕರಿಯಪ್ಪ ಅವ್ರನ್ನ, ಯಾವ್ಯಾವುದು ಬ್ಯಾಲೆನ್ಸ್ ಇದ್ದಾವೆ ಅಂತ. ನಾನು ಎಲ್ಲ ಅಧ್ಯಕ್ಷರ ಅವಧಿಯ ಬರಗೂರು ಏನೋ ಮಾಡಿರ್ತಾರೆ, ಅದನ್ನು ಯಾವ ರೀತಿ ಮುಂದುವರ್ಸೋದು, GSS ಏನೋ ಮಾಡಿದರು ಅದನ್ನು ಯಾವ ರೀತಿ ಮುಂದುವರ್ಸೋದು, ಹೀಗೆ ಶಾಂತರಸರು ಮತ್ತೇನೋ ಮಾಡಿರ್ತಾರೆ, ಅದನ್ನು ಗೀತಾ ನಾಗಭೂಷಣ್ ಏನೋ ಮಾಡಿರ್ತಾರೆ, ಮಾಲತಿ ಪಟ್ಟಣ್ ಶೆಟ್ಟಿ ಅವ್ರು ಏನೋ ಮಾಡಿರ್ತಾರೆ, ಗಿರಿಡ್ಡಿ ಅವ್ರು ಏನೋ ಮಾಡಿರ್ತಾರೆ. ಇಂಥದ್ದನ್ನೆಲ್ಲ ಹಳೆದನ್ನೆಲ್ಲ ಯಾವ್ದು ಬ್ಯಾಲೆನ್ಸ್ ಇದೆ ನೋಡೋಣ ಅಂತ ತೆಗೆದಾಗ ಈ 3 ಯೋಜನೆಗಳು ಮಾಲ್ಗತ್ತಿಯವ್ರದ್ದು, ಒಂದು ಚಕೋರ, ಇನ್ನೊಂದು ಪಂಚಮ, ಮತ್ತೊಂದು ದಲಿತ ಕ್ರೈಸ್ತ ಶೋಧಮಾಲೆ ಅಂಥೇಳಿ ಅದ್ರ ಕೆಲಸವೂ ಆಗ್ತಾಯಿದೆ. ಅದು 4 ವಿಭಾಗಗಳಿಂದ ಆ ಎಲ್ಲ ಚಟುವಟಿಕೆಗಳನ್ನು ನಾವು ಸಂಗ್ರಹಿಸ್ತಾ ಇದ್ದೀವಿ. ಅದಕ್ಕೂ ಕೂಡ ಒಂದು ಸಮಿತಿಯನ್ನು ಕೂಡ ಮಾಡಿದ್ದೀವಿ. ಈಗ 3 ವಿಭಾಗಗಳಿಂದ ಸಂಪೂರ್ಣ ಎಲ್ಲ ಮಾಹಿತಿಗಳು ಬಂದಿದ್ದಾವೆ. ಗುಲ್ಬರ್ಗ ವಿಭಾಗದ್ದೊಂದು ಬರಬೇಕಾಗಿದೆ. ಅದು ಬರ್ತಿದ್ದಾಗೇ ಅದನ್ನು ಕೂಡ ಪುಸ್ತಕ ರೂಪದಲ್ಲಿ ತರೋ ಕೆಲಸವನ್ನು ನಾವು ಮಾಡ್ತೀವಿ. ಇವತ್ತು ಪಂಚಮ ಪತ್ರಿಕೆ ಬಿಡುಗಡೆ ಆಗ್ತಾ ಇರೋದು ನನಗೆ ಅತ್ಯಂತ ಸಂತೋಷ. ನನಗೆ ಎಷ್ಟು ಇದು ಅಂತಂದರೆ, ಇದು ಏನಾಗಲ್ಲ, ಒಂದು ಸಾಹಿತ್ಯದ ಕಾರ್ಯಕ್ರಮಕ್ಕೆ 50 ಜನ ಬರೋದು ಹೆಚ್ಚು, ಯಾರು ಬರ್ತಾರೆ? ಹಾಗಾಗಿ ನಯನದಲ್ಲೇ ಮಾಡೋಣ, ಇಲ್ಲಾಂದ್ರೆ ರವೀಂದ್ರ ಕಲಾಕ್ಷೇತ್ರ ಬುಕ್ ಮಾಡ್ಬೋದಾಗಿತ್ತು. ನಯನದಲ್ಲೇ ಮಾಡೋಣ ಅಂತಂದರೆ ಕಳೆದ 5-6 ದಿವಸಗಳಿಂದ ನನಗೆ ಬರ್ತಾ ಇರೋ ಫೋನ್ಗಳು, DG ಸಾಗರ್ ಅವರು ಗುಲ್ಬರ್ಗಾದಿಂದ ಬಂದರು, ಅವರ ಫೋನ್ ಮಾಡಿದರು ನನಗೆ, ನಾನು ಬಂದಿದ್ದೀನಿ ಅಂತಲೇ ಹೇಳಿದರು. ತುಂಬ ಜನ, ನಮ್ಮ ಅಣ್ಣಯ್ಯ ಫೋನ್ ಮಾಡಿದರು. ಕೆಲವ್ರಿಗಂತೂ ಭಾಳ ಸಂಕಟಗಳನ್ನು ಹೇಳ್ಕೊಂಡ್ರು ನನ್ನ ಹತ್ರ. ಏನು ಸಂಕಟ ಅಂದರೆ, ನಾವು ಅಷ್ಟೆಲ್ಲ ಕೆಲಸ ಮಾಡ್ದೋ, ಆದರೆ ನಮ್ಮನ್ನು ಅಕಾಡೆಮಿಯಿಂದ ಏನು ಗುರುತಿಸ್ತಾ ಇಲ್ವಲ್ಲ, ನಮ್ಮನ್ನು ಉಲ್ಲೇಖಿಸ್ತಾ ಇಲ್ವಲ್ಲ, ಇದು ಸಹಜವಾಗಿರುವಂಥ ಒಂದು ಸಂಕಟ. ಆದರೆ ಯಾರ ಮಾತಿನಲ್ಲೂ ಕೋಪ ಇರಲಿಲ್ಲ. ನಾನು ನಮ್ಮ ಸುಬ್ಬು ವಲಯರಿಗೆ ಹೇಳ್ತಾ ಇದ್ದೆ, ಕೋಪದಿಂದ ಯಾರಾದರೂ ನನ್ನ ಪ್ರಶ್ನೆ ಕೇಳಿದರೆ ನನಗೆ ಅವ್ರಿಗೆ ವಾಪಸ್ ಉತ್ತರ ಹೆಂಗೆ ಕೊಡೋದು ಅಂತ ಗೊತ್ತಿತ್ತು. ಆದರೆ ಎಲ್ಲರೂ ಸಂಕಟದಿಂದ ಆ ಮಾತುಗಳನ್ನ ಹೇಳ್ತಾ ಇದ್ದರು. ಅಂಥವ್ರಿಗೆ ಉತ್ತರ ಕೊಡಬೇಕಾದ್ರೆ ನನಗೆ ಕಷ್ಟ ಆಗುತ್ತೆ ಅಂತ ಹೇಳಿದೆ. ಏನು ಅಂತಂದರೆ, ನಮ್ಮನ್ನು ಯಾಕೆ ಗುರುತಿಸ್ತಾ ಇಲ್ಲ ಅಂಥೇಳಿ. ಇಲ್ಲಿ ಏನು ಮಾಡಿದ್ದೀವಿ, ನೀವು ಆಮಂತ್ರಣ ಪತ್ರಿಕೆಯನ್ನು ತೆಗೆದು ನೋಡಿದ್ರೆ ಗೊತ್ತಾಗುತ್ತೆ. ಈ ಸಂಪುಟಗಳನ್ನು ಒಂದು ಸಮಿತಿ, ಸಂಚಾಲನ ಸಮಿತಿ ಮಾಡಿ, ಸಲಹಾ ಸಮಿತಿಯನ್ನು ಮಾಡಿ, ಮಾದೇವ, ಅರವಿಂದ್ ಮಾಲ್ಗತ್ತಿ ಅವರೆಲ್ಲರದ್ದು ಕೂಡ, ಅದು ಆ ಕಾಲದಲ್ಲಾಗಿರೋದು, ನಾನು ಮಾಡಿರೋದಲ್ಲ. ಅಕಸ್ಮಾತಾಗಿ ನಾನೇ ಮಾಡಿದ್ದಿದ್ರೆ ಅಥವಾ ನಮ್ಮ ಸಮಿತಿಯೇ ಮಾಡಿದ್ದಿದ್ರೆ ನಾವು ಸಿದ್ಧಲಿಂಗಯ್ಯನವ್ರನ್ನ ಹೆಸರು ಹಾಕಬೇಕಾದಿರಲಿಲ್ಲ ಮತ್ತು KB ಸಿದ್ದಯ್ಯನವರ ಹೆಸರನ್ನು ಹಾಕಬೇಕಾದಿರಲಿಲ್ಲ. ಯಾಕೆಂದರೆ ಅವರು ಇಲ್ಲವೇ ಇಲ್ಲ ಈಗ. ಹಾಗಾಗಿ ನಿಜವಾಗ್ಲೂ ಯಾರು ಆವಾಗ ಕೆಲಸ ಮಾಡಿದ್ರು ಅನ್ನೋಂಥದ್ದು ಇದೆಯಲ್ಲ, ಆ ಸಮಿತಿಯನ್ನು ನಾವು ನೆನಪು ಮಾಡಿಕೊಳ್ಳೇಬೇಕು. ಯಾಕೆಂದರೆ ಅವರು ಒಂದಲ್ಲ ಒಂದು ರೀತಿಯಲ್ಲಿ ತಮ್ಮ ಕೆಲಸ ಮಾಡಿದ್ದಾರೆ. ಸೊ ಅವರೆಲ್ಲರನ್ನೂ ಕರಿಬೇಕು.
3 ಜನ ಸಂಪಾದಕರು, ರಾಮದೇವ್ ರಾಖೆ ಅವರು ಮತ್ತು ನರೇಂದ್ರ ಬಾಬು ಅವರು ಹಾಗೂ ತುಕಾರಾಮ್ ಅವರು, ಈ 3 ಜನ ಸಂಪಾದಕರು ನಾವು ಕರೀತಾ ಇದ್ದ ಸಭೆಗಳಿಗೆ ಬಂದು ಕೂತ್ಕೊಂಡು ಬೆಳಗಿನ ಸಾಯಂಕಾಲ ತನಕ ಕೂತ್ಕೊಂಡು ಅದನ್ನು ನೀಟಾಗಿ ಎಡಿಟ್ ಮಾಡಿಕೊಟ್ರು. ಸೊ ಅವರು ಅಷ್ಟು ಚೆನ್ನಾಗಿ ಅದನ್ನೆಲ್ಲ ಸಂಗ್ರಹ ಮಾಡಿ ಕೊಡದೇ ಇದ್ದಿದ್ರೆ ನಮಗೆ ಅಕಾಡೆಮಿಗೆ ಮಾಡೋದಕ್ಕೆ ಇದು ಸಾಧ್ಯ ಆಗ್ತಾ ಇರಲಿಲ್ಲ. ಅಷ್ಟರ ಮಟ್ಟಿಗೆ ಅವರೆಲ್ಲ ಕೆಲಸ ಮಾಡಿದ್ದಾರೆ. ಎಷ್ಟೋ ಜನ ನಾವು ಪತ್ರಿಕೆಯನ್ನು ಚಂದಾದಾರರಾಗಿದ್ದಿರ್ವಿ, ಬರಹಗಾರರಾಗಿರ್ವಿ, ನಮ್ಮ ಗಂಗಾರಾಮ್ ಚಂಡಾಳ ಇಲ್ಲೆಲ್ಲ ಬಂದಿದ್ದಾರೆ, ಅವರೆಲ್ಲ ಹೇಳ್ತಾಯಿದ್ರು ನಾವು ಅದರೊಳಗೆ ಬೇಕಾದಷ್ಟು ಲೇಖನಗಳನ್ನ ಬರೆದಿದ್ದೀವಿ, ಎಲ್ಲ ಸಂತೋಷ. ನಾವು ಯಾಕೆ ಇವ್ರನ್ನೇ ಹಾಕಿದ್ದು ಅನ್ನೋದಕ್ಕೆ ನಮ್ಮದೇ ಆದ ಒಂದು ಕಾರಣ ಇದೆ. ಇವರೆಲ್ಲರೂ ಯಾರಿದ್ದಾರೆ, ಕ್ಷಮಿಸಿ, ಇವರು ಪಂಚಮ ಪತ್ರಿಕೆಯ ಸಂಚಿಕೆಗಳೇನಿದ್ದೋ ಅವಳು ತಮ್ಮ ಹತ್ರ ಇದ್ದಂಥ ಸಂಚಿಕೆಗಳನ್ನು ಸಂಗ್ರಹದಲ್ಲಿ ಇಟ್ಕೊಂಡಿದ್ರಲ್ಲ, ಆ ಸಂಚಿಕೆಗಳನ್ನು ನಮ್ಮ ಅಕಾಡೆಮಿಯ ಬಳಕೆಗಾಗಿ ಕೊಟ್ಟಿದ್ದರು. ನಾವು ಅವರಿಗೆ ಒಂದು ಗೌರವ ಪ್ರತಿಯನ್ನು ಕೊಡಬೇಕಾಗಿರೋದು ನಮ್ಮ ಕರ್ತವ್ಯ. ನಾನು ಹೇಳಿದೆ ರಿಜಿಸ್ಟ್ರಾರ್ಗೆ, ಹೆಂಗಿದ್ರು ಕಾರ್ಯಕ್ರಮದಲ್ಲೇ ಕರೆದು ಕೊಟ್ಬಿಡ್ರಿ, ಪೋಸ್ಟಲ್ ಚಾರ್ಜ್ ಆದರೂ ಮಿಗುತ್ತೆ. ನಾನು ಸ್ವಲ್ಪ ಈ ಥರ ದುಡ್ಡು ಕಾಸನ್ನ ಉಳಿಸೋದನ್ನ ಉಳಿಸ್ತೀನಿ ಅಂತೇನಲ್ಲ, ಆದರೆ ಎಲ್ಲೆಲ್ಲಿ ಉಳಿಸೋಕ್ಕೆ ಸಾಧ್ಯವೋ ಅಕಾಡೆಮಿಗೆ ದುಡ್ಡು ಉಳಿಯುತ್ತಲ್ಲ, ಪೋಸ್ಟಲ್ ಚಾರ್ಜ್ ಉಳಿಯುತ್ತಲ್ಲ, ಅವ್ರನ್ನೆಲ್ಲ ಕರೆದು ಅವತ್ತೇ ಕೊಟ್ಬಿಡ್ರಿ ಎಲ್ಲರಿಗೂ ಒಂದೊಂದು ಪ್ರತಿ. ಅವ್ರ ವೇದಿಕೆಗೂ ಕರೆದಂಗೆ ಆಗುತ್ತೆ, ಅವ್ರ ಉಪಕಾರವನ್ನು ಸ್ಮರಣೆ ಮಾಡ್ದಂಗೆ ಆಗುತ್ತೆ ಅಂಥೇಳಿ ಅವ್ರನ್ನ ಕರೆದಿದ್ದು ಅಷ್ಟೇ ಹೊರತು ಬೇರೆ ಯಾವ ಕಾರಣವೂ ಅದರಲ್ಲಿ ಇಲ್ಲ. ನಿಜವಾಗ್ಲೂ ಸಿದ್ದರಾಮಯ್ಯನವರ ಸರ್ಕಾರ ಹಿಂದೆ ಮುಖ್ಯಮಂತ್ರಿ ಆಗಿದ್ದಾಗಲೂ ಅಷ್ಟೇ, ಈ ಅವಧಿಯಲ್ಲಿ ಮುಖ್ಯಮಂತ್ರಿ ಆಗಿದ್ದಾಗಲೂ ಅಷ್ಟೇ ಅಕಾಡೆಮಿಗೆ ಸಾಕಷ್ಟು ನೆರವನ್ನು ಕೊಟ್ಟಿದೆ. ಬೇರೆ ಯಾವ ಅಕಾಡೆಮಿಗೂ ಕೊಡಲಾರದಷ್ಟು ಒಂದು ಪ್ರಾತಿನಿಧ್ಯವನ್ನು ಮತ್ತು ಆರ್ಥಿಕ ಸಹಾಯವನ್ನು ಕೊಟ್ಟಿದೆ. ಹಿಂದಿನ ಯೋಜನೆಗಳಿಗೂ ಕೂಡ ಅಕಾಡೆಮಿಗೆ ಆರ್ಥಿಕ ನೆರವನ್ನು ಕೊಟ್ಟಿದೆ. ಈಗಲೂ ನಮ್ಮ ಅವಧಿಯಲ್ಲಿ ಸುಮಾರು 5 ಯೋಜನೆಗಳಿಗೆ, ಮೊನ್ನೆ ಕಳೆದ ಬಡ್ಜೆಟ್ನಲ್ಲಿ 3 ಯೋಜನೆಗಳಿಗೆ ಸಿದ್ದರಾಮಯ್ಯನವರು ಆರ್ಥಿಕ ನೆರವನ್ನು ಕೊಟ್ಟರು. ಅವೆಲ್ಲವನ್ನು ಕಾರ್ಯರೂಪಕ್ಕೆ ತರುವಂಥದ್ದೇ ನಮಗಿರುವ ಸವಾಲು. ನಮಗೆ ಇರುವ ಇನ್ನು ಅವಧಿ ತುಂಬ ಚಿಕ್ಕ ಅವಧಿ ತುಂಬ ಕಿರಿದಾಗಿದೆ. ಆಮೇಲೆ ಯಾವಾಗ ಬೇಕಾದರೂ ನಾವು ಹೋಗ್ಬೋದಾಗಿರುವಂಥ ಒಂದು ಪ್ರಸಂಗ ಒದಗಬಹುದು. ಅದಕ್ಕೆ ನಾವು ಸಿದ್ಧನೇ ಇದ್ದೀವಿ. ನನಗೆ ಇಲ್ಲೆಲ್ಲ ಅಕಾಡೆಮಿ ಕೆಲಸ ಮಾಡೋದಕ್ಕಿಂತ ನಾನು ಮನೆಯಲ್ಲಿ ನನ್ನ ಮೊಮ್ಮಗಳನ್ನ ಆಟ ಆಡಿಸ್ಕೊಂಡಿರೋದ್ರೊಳಗೆ ಭಾಳ ಸಂತೋಷ ಇದೆ. ನಾನು ನಮ್ಮ ಸುಬ್ಬಣ್ಣನೇ ಫೋನ್ ಮಾಡಿದಾಗ ಹೇಳಿದೆ, ಈ ಸುಬ್ಬಣ್ಣ ಸಾಕ್ಬಿಡು ಮಾರಾಯ ಅಂತ. ಸೊ ಏನು ಅಂತಂದರೆ, ಈ ಥರ ಒಂದು ಸವಾಲು ನಮ್ಮ ಎದುರುಗಡೆ ಇರಬೇಕಾದ್ರೆ ನಾವು ಅದನ್ನು ಭಾಳ ದಿಟ್ಟತನದಿಂದ ಎದುರಿಸಬೇಕು ಮತ್ತು ಅದನ್ನು ಗೆಲ್ಲಬೇಕು. ಇಲ್ಲ ಅಂದರೆ ಒಂದು ಪ್ರಶ್ನೆ ಎದುರಾಯಿತು ಅಂತಂದರೆ, ಒಂದು ಸಮಸ್ಯೆ ಎದುರಾಯಿತು ಅಂದರೆ ಕುಗ್ಗಿ ಹೋಗ್ಬಿಟ್ರೆ ನೀನು ಯಾವುದೇ ಒಂದು ಸಂಸ್ಥೆ ಒಳಗಡೆ ಇರೋದಕ್ಕೆ ಯೋಗ್ಯತೆ ಇಲ್ಲ ಅಂತಲೇ ತೀರ್ಮಾನ ಮಾಡಬೇಕಾಗುತ್ತೆ. ನಮ್ಮ ಜನ ತೀರ್ಮಾನ ಮಾಡ್ತಾರೆ. ಹಾಗಾಗಿ ಈ ಎಲ್ಲ ಯೋಜನೆಗಳು, ಒಂದೊಂದು ಯೋಜನೆಯೂ ಕೂಡ ಮಹತ್ವದ ಯೋಜನೆಗಳನ್ನ ರೂಪಿಸಿದ್ದೀವಿ ನಾವು. ಇಲ್ಲಿ ನಮ್ಮ ಲಕ್ಷ್ಮೀಪತಿ ಕೋಲಾರ ಇದ್ದಾರೆ, ಲಕ್ಷ್ಮೀಪತಿ ಕೋಲಾರ ಮತ್ತು ಅಪ್ಪಗೆರೆ ಸೋಮಶೇಖರ್, ಇವರು ಸೌಹಾರ್ದ ನೆಲೆಗಳು ಅಂತೇಳಿ ಒಂದು ಸೀರೀಸ್ ಆಫ್ ಬುಕ್ಸು, ಎಲ್ಲ ರೀತಿಯ ಸೌಹಾರ್ದದ ಪರಿಕಲ್ಪನೆಗಳು, ನಮ್ಮ ಕರ್ನಾಟಕದಲ್ಲಾಗಿರುವ ಸೌಹಾರ್ದ ಚಿಂತನೆಗಳಿರ್ಬೋದು, ಅಖಿಲ ಭಾರತ ಮಟ್ಟದಲ್ಲಾಗಿರುವ ಸೌಹಾರ್ದ ಚಿಂತನೆಗಳಿರ್ಬೋದು, ಮತ್ತು ಅಂತಾರಾಷ್ಟ್ರೀಯ ಮಟ್ಟದ ಸೌಹಾರ್ದ ಚಿಂತನೆಗಳು. ನಾವು ಯಾಕೆ ಆ ಕೆಲಸ ಮಾಡ್ತಾ ಇದ್ದೀವಿ ಅಂತಂದರೆ, ಯಾವುದು ಇಲ್ವೋ ಅದನ್ನು ಹುಡುಕಬೇಕಾಗಿದೆ. ಸೌಹಾರ್ದ ಅನ್ನೋದು ಬರೀ ಬಾಯಿ ಮಾತಿನ ಮಾತಾಗ್ತಾ ಇದೆಯೇ ಹೊರತು ನಮ್ಮ ಬದುಕಿನಲ್ಲಿ ಅದು ಕಾಣಿಸ್ತಾ ಇಲ್ಲ. ಹಾಗಾಗಿ ಅದನ್ನು ಮಾಡ್ತಾ ಇದ್ದೀವಿ. ಅದಕ್ಕೆ ಸಿದ್ದರಾಮಯ್ಯನವರು ಆರ್ಥಿಕ ಸಂಪನ್ಮೂಲವನ್ನು ನಮಗೆ ಒದಗಿಸಿದ್ದಾರೆ. ಇನ್ನೊಂದು, ಎಲ್ಲರೂ ಕಾಲಾಪಾನಿ ಶಿಕ್ಷೆಯನ್ನು ಅನುಭವಿಸಿರೋದು ಯಾರು ಅಂತ ಹೇಳ್ತಾರೆ? ಯಾರೋ ಅಲ್ಲಿ ಕ್ಷಮಾಪಣೆ ಪತ್ರ ಬರ್ಕೊಟ್ಟು ಬಂದಲ್ಲ ಆತ ದೊಡ್ಡ ಮನುಷ್ಯ ಅಂತ ಹೇಳ್ತಾ ಇದ್ದಾರೆ. ನಾವು ಕನ್ನಡಿಗರು ತಲೆ ತಗ್ಗಿಸ್ಕೊಂಡು ನಿಂತ್ಕೊಳ್ತೀವಿ, ಇದಾಗ್ತೀವಿ. ನಮ್ಮವ್ರು ಯಾರೂ ಹೋಗಿಲ್ವ ಅಲ್ಲಿಗೆ, ನಮ್ಮ ಪೂರ್ವಿಕರು ಯಾರೂ ಹೋಗಲಿಲ್ಲ. ಆದರೆ ನಿಜವಾಗ್ಲೂ ಹೇಳಬೇಕು ಅಂದರೆ 59 ಜನ ಕನ್ನಡಿಗರು ಕರಿ ನೀರಿನ ಶಿಕ್ಷೆಯನ್ನು ಅನುಭವಿಸಿದ್ದಾರೆ. 59 ಜನ ಕನ್ನಡಿಗರು. ಅವ್ರನ್ನ ಬ್ರಿಟಿಷರು 1857ರ ಸಿಪಾಯಿ ದಂಗೆಯ ಸಂದರ್ಭ ಏನಿತ್ತು, ಆ ಸಂದರ್ಭದಲ್ಲಿ ಮತ್ತು ನರಗುಂದ ಬಂಡಾಯ, ಗದಗ್ನಲ್ಲಿ ನಡೆದಂಥ ನರಗುಂದ ಬಂಡಾಯದಲ್ಲಿ ಅವರು ಬ್ರಿಟಿಷರ ವಿರುದ್ಧ ಪ್ರತಿಭಟನೆ ಮಾಡಿದಾಗ ಅವ್ರನ್ನ ಬಂಧಿಸಿ ಅಲ್ಲಿ ಕರಿನೀರಿನ ಶಿಕ್ಷೆಗೆ ಒಳಪಡಿಸಿದ್ರು. ಎಷ್ಟೋ ಜನ ವಾಪಸ್ಸೇ ಬರಲ್ಲ. ಅದ್ರ ಬಗ್ಗೆ ಒಂದು ಕಾದಂಬರಿ ಬರುತ್ತೆ ಕನ್ನಡದಲ್ಲಿ, ಕರಿನೀರು ಅಂತ, ಲತಾ ಗುತ್ತಿಯವರು ಬರೆದಿದ್ದು. ಅದನ್ನು ಓದಿದೆ ನಾನು ಅವ್ರಿಗೆ ಫೋನ್ ಮಾಡಿದೆ, ಮೇಡಮ್ ಇದು ಯಾರು ಇದು ಈ ಕಾದಂಬರಿಯ ಇದು ಅಂತ. ಸಾರ್ ಅದು ನಮ್ಮ ಅಜ್ಜಿಯ ಮುತ್ತಾತ. ಅಂದರೆ ಆ ಕನ್ನಡಿಗರು ಯಾರು ಜೈಲಿನಲ್ಲಿದ್ದರು ಅವರ ಸಂತಾನ ಈಗಲೂ ಅಲ್ಲಲ್ಲೇ ಎಲ್ಲೆಲ್ಲೋ ಇರುತ್ತೆ, ಮುಚ್ಚಿ ಹೋಗಿರುತ್ತೆ. ಅನೇಕ ಅವರ ವಿಷಯಗಳು ನಮಗೆ ಗೊತ್ತಿರಲ್ಲ. ಅದಕ್ಕೆ ಸರ್ಕಾರ ಮತ್ತೆ ಅಜ್ಞಾತ ಸ್ವಾತಂತ್ರ್ಯ ಹೋರಾಟಗಾರರು ಅಂತ ಒಂದು ಇದು ಮಾಡಿ ಅಂತ ನಮಗೆ ಒಂದು ಅಷ್ಟು ಹಣವನ್ನು ಕೊಟ್ಟರು. ನಾನು ಅದನ್ನು ಯಾರೂ ಅರಿಯದ ವೀರರು ಅಂತ ಬದಲಾಯಿಸ್ಕೊಂಡು ಅದರೊಳಗಡೆ ನಮ್ಮ ಸೀನಿಯರು ಹಿಸ್ಟಾರಿಯನ್ಸ್ ಯಾರಿದ್ರು, ಡಾಕ್ಟರ್ ಚಂದ್ರಶೇಖರ್ ಇರ್ಬೋದು,
ಎಮ್ ಜಿ ನಾಗರಾಜ್ ಇರ್ಬೋದು, ಎಮ್ ವಿ ಶ್ರೀನಿವಾಸ್ ಇರ್ಬೋದು, ಅವ್ರದ್ದೆಲ್ಲರದ್ದು ಸಲಹೆ ತಗೊಂಡು 2 ಟೀಮು, ಒಂದು ವಿಜಯ್ ಪೂಣಚ್ಚ ಅವರ ಟೀಮು ದಾಖಲೆಗಳನ್ನು ಸಂಗ್ರಹಿಸೋದಕ್ಕೆ ಅವ್ರನ್ನ ಓಡಾಟಕ್ಕೆ ಬಿಟ್ಟಿದ್ದೀವಿ. ಇನ್ನೊಂದು ಕ್ಷೇತ್ರ ಕಾರ್ಯ ಮಾಡೋ ಅಂಥವ್ರು ಎಲ್ಲಾದರೂ ಹೋಗಿ ಯಾವುದಾದ್ರೂ ಒಬ್ಬ ವ್ಯಕ್ತಿ ಆತನ ಸುಳುವು ಎಲ್ಲಾದ್ರೂ ಸಿಗುತ್ತಾ, ನಮ್ಮ ಅನೇಕ ಜನಪದ ಹಾಡುಗಳಲ್ಲಿ, ನಮ್ಮ ಯಲ್ಲಾಪುರ ಕಾರವಾರ ಜಿಲ್ಲೆಯ ಹಾಡುಗಳಲ್ಲಿ ಅಲ್ಲೆಲ್ಲ ಅದರ ಉಲ್ಲೇಖಗಳು ಬೇರೆ ಬೇರೆ ಪ್ರಾಸಂಗಿಕವಾಗಿ ಬರ್ತವೆ. ಅದಕ್ಕಾಗಿ ಆ ಥರ ತಜ್ಞತೆ ಇರೋರನ್ನ KP ಸುರೇಶ್ ಇರ್ಬೋದು, ಪುಣಚ್ಚ ಇರ್ಬೋದು, ಯಮುನಾ ಗಾವ್ಕರ್ ಇರ್ಬೋದು, ಇಂಥವ್ರನ್ನೆಲ್ಲ ಸೇರಿಸಿ, ಹಂಗು ರಾಜೇಶು, ಸಾಕಷ್ಟು ಜನ ಇದ್ದಾರೆ, SK ಅರುಣಿ, ಅವ್ರನ್ನ ಭಾಳ ಹೇಳ್ಬೋದಾಗಿದೆ. ಅವರೆಲ್ಲರೂ ಕೂಡ ತುಂಬ ಶ್ರಮಪಟ್ಟು ಆ ಕೆಲಸವನ್ನು ಮಾಡ್ತಾ ಇದ್ದಾರೆ. ಈ ಮತ್ತೊಂದು ಸಿದ್ದರಾಮಯ್ಯನವ್ರು ನಮಗೆ ಕೊಟ್ಟಿರೋ ಯೋಜನೆ ಯಾವುದು ಅಂತಂದರೆ ಮಕ್ಕಳ ಸಚಿತ್ರ ಸಾಹಿತ್ಯ ಮಾಲೆ. ನನಗನ್ಸೋದು ಯಾವಾಗಲೂ ನಮ್ಮ ಪಂಪನಂಥ ಒಬ್ಬ ಮಹಾಕವಿಯನ್ನು ನಾವು ಕನ್ನಡಿಗರು ಸರಿಯಾಗಿ ತಿಳ್ಕೊಂಡೇ ಇಲ್ಲ, ಯಾರಿಗೂ ಗೊತ್ತೇ ಇಲ್ಲ ಸರಿಯಾಗಿ ಪಂಪ ಏನು ಹೇಳಿದ್ದಾನೆ. ಪಂಪ್ನಲ್ಲಿ ವಿಜ್ಞಾನ ಇದೆ, ವಿಚಾರ ಇದೆ, ವೈಚಾರಿಕತೆ ಇದೆ, ಸಹಬಾಳ್ವೆ ಇದೆ, ಆಮೇಲೆ ಯುದ್ಧ ವಿರೋಧಿ ನಿಲುವುಗಳಿದ್ದಾವೆ, ಸೌಹಾರ್ದತೆ ಇದೆ. ಇದೆಲ್ಲವೂ ಕೂಡ ನಮ್ಮ ಜನರಿಗೆ ಎಷ್ಟೋ ಜನಕ್ಕೆ ಗೊತ್ತಿಲ್ಲ. ಯಾಕೆ ನಮಗೆ ಪಂಪನೇ 120 ವರ್ಷದಿಂದ ನಮಗೆ ಪಂಪನೇ ಗೊತ್ತಿರಲಿಲ್ಲ. BL ರೈಸ್ ಬಂದಮೇಲೆ 1898ರಿಂದ ಈಚೆಗೆ ಪಂಪ ಮಹಾಕವಿ ನಮಗೆ ಸಿಕ್ಕಿರೋದೇ ಹೊರತು ಅದಕ್ಕೆ ಮೊದಲು ಗೊತ್ತಿಲ್ಲ. ಹಾಗಾಗಿ ಸೊ ಇದೆಲ್ಲವನ್ನು ಕೂಡ ನಾವು ಮಾಡಿ ಮಕ್ಕಳಿಗೆ ಪಂಪನನ್ನು ತಿಳಿಸ್ಬೇಕಾಗಿದೆ ಅಂತ 50 ಪುಸ್ತಕಗಳು, ಮಕ್ಕಳ ಸಚಿತ್ರ ಸಾಹಿತ್ಯ ಮಾಲೆ ಅನ್ನುವಂಥದ್ದನ್ನು ಅದನ್ನು ಮಾಡ್ತಾ ಇದ್ದೀವಿ. ಅದಕ್ಕೂ ಕೂಡ ಒಂದು ತಂಡವನ್ನು ರೂಪಿಸಿದ್ದೀವಿ. ಅದಕ್ಕೂ ಬೇರೆ ಬೇರೆ ರೀತಿಯಲ್ಲಿ ಕೆಲಸಗಳು ನಡೀತಾ ಇದ್ದಾವೆ. ಇರಲಿ, ಇವೆಲ್ಲ ಯಾಕೆ ಹೇಳಿದೆ ಅಂತಂದರೆ ನಮ್ಮ ಅವಧಿ ಚಿಕ್ಕದಿದೆ, ಇಷ್ಟರೊಳಗೆ ಏನೇನು ಮಾಡೋಕ್ಕೆ ಸಾಧ್ಯವೋ ಅದನ್ನು ಮಾಡೋಣ. ಆಮೇಲೆ ಇನ್ನೊಂದು ಹೇಳಲೇಬೇಕು, ಸಿದ್ದರಾಮಯ್ಯನವರು ಸರ್ಕಾರ ಬಡ್ಜೆಟ್ನಲ್ಲಿ ಈ ದಲಿತ ಸಾಹಿತ್ಯ ಮತ್ತು ಚಳುವಳಿಗೆ 50 ವರ್ಷ ಆಯ್ತಲ್ಲ, ನಾವು ಅದನ್ನು ಒಂದು ಪ್ರಾಸಂಗಿಕವಾಗಿ ಬೆಂಗಳೂರು ಯೂನಿವರ್ಸಿಟಿಯಲ್ಲಿ ಮಾಡೋದು. ಅವತ್ತು ಕೂಡ ಏನಾಯಿತು ಅಂತಂದರೆ 3 ದಿವಸ ಮಾಡಿದ್ದು ತುಂಬ ಜನರನ್ನು ನಾವು ಆಹ್ವಾನ ಮಾಡೋಕ್ಕೆ ಸಾಧ್ಯ ಆಗಿರಲಿಲ್ಲ. ಭಾಳ ಜನ ನೊಂದ್ಕೊಂಡ್ರು, ನಾವೆಲ್ಲ ಚಳುವಳಿಯಲ್ಲಿ ಭಾಗವಹಿಸಿದವರು ನಮ್ಮನ್ನೆಲ್ಲ ಯಾಕೆ ಬಿಟ್ಟಿದ್ದೀರಿ ಅಂತ. ಅದಕ್ಕೆ ನಾನೊಂದು ಯೋಚನೆ ಮಾಡಿ 4 ವಲಯಗಳಲ್ಲಿ 4 ಆ ಥರದ ಶಿಬಿರಗಳನ್ನು, ವಿಚಾರ ಸಂಕಿರಣ, ಈ ಥರದ್ದೆಲ್ಲ ಮಾಡೋಣ ಅಂಥೇಳಿ ಅದಕ್ಕೆ ಸಿದ್ದರಾಮಯ್ಯನವರು 1 ಕೋಟಿ ರೂಪಾಯಿಯನ್ನು ಕೂಡ ಕೊಟ್ಟಿದ್ದಾರೆ. ಸೊ ಅದರೊಳಗೆ ಪ್ರಕಟಣೆಗಳು ಕೂಡ ಸೇರ್ತವೆ. ಸೊ ಇದು ಬಹಳ ಮುಖ್ಯವಾದ್ದು. ಇನ್ನು ದಲಿತ ಚಳುವಳಿ ಇದೆಯಲ್ಲ, ದಲಿತ ಹೋರಾಟ ಇದೆಯಲ್ಲ, ಅದು ಕನ್ನಡಿಗರಿಗೆ ಒಂದು ದಿಕ್ಕನ್ನು ತೋರಿಸಿದ್ದು. ನಾವೆಲ್ಲ ಚಿಕ್ಕ ವಯಸ್ಸಿನಲ್ಲಿದ್ದಾಗ ನಮಗೆ ತುಂಬ ಜನ ಹೇಳೋರು, ನಾನು ಭಾಗವಹಿಸೋಕ್ಕಾಗ್ತಿರಲಿಲ್ಲ, ಯಾಕೆಂದರೆ ನಾನು ಆವಾಗ ABVPಯಲ್ಲಿದ್ದೆ, ಭಾಗವಹಿಸೋಕ್ಕಾಗ್ತಿರಲಿಲ್ಲ. ಆದರೆ ನೋಡ್ತಾ ಇದ್ದೆ, ಗಮನಿಸ್ತಾ ಇದ್ದೆ, ಪತ್ರಿಕೆಗಳಲ್ಲಿ ಓದ್ತಾ ಇದ್ದೆ. ನನ್ನ ಸ್ನೇಹಿತ ಒಬ್ಬ ಶ್ರೀನಿವಾಸ್ ಕುಮಾರ್ ಅಂತೇಳಿ, ಇವತ್ತಿಲ್ಲ ಆತ ನನಗೆ ಇದನ್ನೆಲ್ಲ ಹೇಳ್ತಾ ಹೋಗೋನು. ಮತ್ತು ಕುಸುಮ ಬಾಲೆಯನ್ನು ಹೆಂಗೆ ಓದಬೇಕು ಅಂತ ಕಲಿಸಿದ್ದು ಶ್ರೀನಿವಾಸ್ ಕುಮಾರ್. ಹಾಗಾಗಿ ಆ ದಲಿತ ಚಳುವಳಿಯ ಆ ಸೂಕ್ಷ್ಮಗಳಿದಾವಲ್ಲ, ಆ ಸೂಕ್ಷ್ಮಗಳನ್ನು ನಾವು ಕಾಪಿಡಬೇಕಾಗಿದೆ. ಯಾಕೆಂದರೆ ಮುಂದಿನ ಪೀಳಿಗೆಗೆ ಅದರ ಅಗತ್ಯ ಇದೆ. ಮುಂದಿನ ಪೀಳಿಗೆಯ ಜನ ನಮ್ಮ ಹಿಂದೆ ಇದ್ದಂಥ ಹಿರಿಯರು ಇದೆಲ್ಲ ಕೆಲಸ ಮಾಡಿದರೆ ನಾವೇನು ಮಾಡಬೇಕಾಗಿದೆ. ಯಾಕೆ ಅದನ್ನೆಲ್ಲ ನೆನಪು ಮಾಡ್ಕೋಬೇಕು ಅಂದರೆ, ಅವರು ನೆನಪು ಮಾಡ್ಕೊಳ್ಳಿಲ್ಲ ಅಂದರೆ ಈ ದೇಶಕ್ಕೆ ಇವತ್ತೇನು ಸ್ವಾತಂತ್ರ್ಯ ಸಿಕ್ಕಿದೆ, ಸಮಾನತೆ ಬಂದಿದೆ, ಸಂವಿಧಾನ ಬಂದಿದೆ, ಇವೆಲ್ಲವೂ ಕೂಡ ಸರ್ವನಾಶ ಆಗುವಂಥ ಒಂದು ಆಘಾತಕಾರಿಯಾದಂಥ ಭವಿಷ್ಯ ನಮ್ಮ ಕಣ್ಣೆದುರುಗಡೆ ಇದೆ. ಅದನ್ನು ತಪ್ಪಿಸ್ಬೇಕು ಅಂದರೆ ಈ ಎಲ್ಲ ಚರಿತ್ರೆಯ ಸೂಕ್ಷ್ಮಗಳನ್ನು, ನೆನ್ನೆಯ ಎಲ್ಲ ಘಟನೆಗಳನ್ನು ನಾವು ಇಂದಿನ ಮಕ್ಕಳಿಗೆ, ನಾಳೆಯ ಮಕ್ಕಳಿಗೆ ಮತ್ತೆ ಮತ್ತೆ ನಾನಾ ರೀತಿಗಳಲ್ಲಿ ತಲುಪಿಸಬೇಕಾಗಿದೆ. ಆ ಕೆಲಸವನ್ನು ಸಾಹಿತ್ಯ ಅಕಾಡೆಮಿ ಮಾಡ್ತಾ ಇದೆ. ನೀವೆಲ್ಲ ಬಂದಿರೋದು ನನಗೆ ಭಾಳ ಸಂತೋಷ ತಂದಿದೆ. ಮುಖ್ಯವಾಗಿ ನಮ್ಮ ಇಲಾಖೆಯ ನಿರ್ದೇಶಕರು ಡಾಕ್ಟರ್ ಮಂಜುನಾಥ ಸ್ವಾಮಿ ಅವರು ನಮ್ಮೆಲ್ಲ ಚಟುವಟಿಕೆಗಳು ಭಾಳ ಬೆಂಬಲವಾಗಿ ನಿಲ್ತಾ ಇದ್ದಾರೆ. ಮತ್ತು ಅವರು ಸಾಹಿತ್ಯದ ವಿದ್ಯಾರ್ಥಿ. ಹಿಂದೆ ಇದ್ದವರು ಧರಣಿದೇವಿ ಮಾಲ್ಗತ್ತಿಯವರು ನೆನಪು ಮಾಡ್ಕೋಬೇಕು, ಮತ್ತು ಗಾಯತ್ರಿ ಮೇಡಮ್ ಅವ್ರನ್ನು ನೆನಪು ಮಾಡ್ಕೋಬೇಕು. ಅವರು ನಮಗೆ ಸಾಹಿತ್ಯ ಅಕಾಡೆಮಿಗೆ ಬೇಕಾದ ಎಲ್ಲ ನೆರವನ್ನು ಒದಗಿಸ್ತಾ ಇದ್ದರು. ಭಾಳ ಪ್ರೀತಿಯಿಂದ ಅಕಾಡೆಮಿಯ ಚಟುವಟಿಕೆಗಳನ್ನು ನಡೆಸ್ಕೊಡೋದಕ್ಕೆ ಅನುವು ಮಾಡಿಕೊಡ್ತಾಯಿದ್ರು, ಭಾಗವಹಿಸ್ತಾಯಿದ್ರು. ಇದು ಬಹಳ ಮುಖ್ಯವಾದ್ದು. ಇವರೆಲ್ಲರನ್ನೂ ನೆನಪು ಮಾಡ್ಕೋತಾ ಇದ್ದೀನಿ. ಮತ್ತು ವೇದಿಕೆ ಮೇಲಿರುವ ಎಲ್ಲರೂ, ನಮ್ಮ ಇಂದಿರಾ ಮೇಡಮ್ನವರಿಂದ ಹಿಡಿದು ಎಲ್ಲರೂ ಹಿರಿಯರಿಗೂ ಕೂಡ, ಇವ್ರು ಯಾರ್ದು ಒಂದು ಕಡೆಯಿಂದ ನಾನು ಹೆಸರು ಹೇಳಕ್ಕೆ ಹೋಗಲಿಲ್ಲ. ಇಲ್ಲಿ ತುಂಬ ಜನ ಇದ್ದೀರಿ. ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಕೃತಜ್ಞತೆ ಸಲ್ಲಿಸಿ, ನೀವು ಬಂದಿರೋದು ನನಗೆ ಭಾಳ ಸಂತೋಷ ತಂದಿದೆ. ಇನ್ನಷ್ಟು ಈ ಥರದ ಕೆಲಸಗಳು ಮಾಡೋದಕ್ಕೆ ನಿಮ್ಮಿಂದ ನಮಗೆ ಉತ್ಸಾಹ ಬರ್ತಾ ಇದೆ. ಎಲ್ಲರಿಗೂ ಕೃತಜ್ಞತೆಗಳು. ನಮಸ್ಕಾರ.